ಇಡೀ ವಾನರ ಸೇನೆ ಲಂಕೆ ಕಡೆ ಮುಖ ಮಾಡಿಕೊಂಡು ದುಃಖದಲ್ಲಿ ಸಮುದ್ರ ತೀರದಲ್ಲಿ ಕೂತಿರುತ್ತೆ. ಹೇಗೆ ದಾಟೋಕ್ಕಾಗತ್ತೆ ಈ ಸಮುದ್ರನ? ಹೇಗೆ ಮುಟ್ಟೋಕ್ಕಾಗತ್ತೆ ಲಂಕೆನ? ಸುಗ್ರೀವನ್ ಕೊಟ್ಟಿರೋ ಮಾತು, ರಾಮನ್ ಕೊಟ್ಟಿರೋ ಮಾತು ಉಳಿಸ್ಕೊಳಕ್ ಆಗೋದಿಲ್ಲ ಅಂತ ಹನುಮಂತ ಇವರೆಲ್ಲರಿಂದ ದೂರ ಕೂತಿರ್ತಾನೆ. ನೆಲಕ್ಕೆ ಮುಖ ಮಾಡಿ ರಾಮನ ಮಾತುಗಳು ಜ್ಞಾಪಕ ಬರ್ತಾ ಇರುತ್ತೆ ಹನುಮಂತನಿಗೆ. ರಾಮ ಕಣ್ಣಲ್ಲಿ ನೀರು ತುಂಬಿಕೊಂಡು ಬಂದದ್ದು ಉಂಗುರನ ಕೈಗಿಟ್ಟು, ಹನುಮಂತ, ನನ್ನ ಸೀತೆನ ಸೇರಿಸೋದು ನೀನೇ ಅಂತ ನನಗೆ ಬಲವಾಗಿ ಅನ್ನಿಸ್ತಾ ಇದೆ. ಸೀತೆ ಸಿಕ್ಕಿದಾಗ ಈ ಉಂಗುರನ ಕೊಡು, ನೀನು ನನ್ನ ಕಡೆಯವನು ಅಂತ ಸೀತೆಗೆ ಅರ್ಥ ಆಗತ್ತೆ ಅಂದಿದ್ದು. ಎಲ್ಲಿ ರಾಮನಿಗೆ ನೋವು ಮಾಡ್ತೀನೋ, ರಾಮನ್ ಕೊಟ್ಟಿರೋ ಮಾತು ಎಲ್ಲಿ ಉಳಿಸ್ಕೊಳಕ್ ಆಗೋದಿಲ್ವೋ ಅಂತ ಕಣ್ಣಲ್ಲಿ ನೀರು ತುಂಬಿಕೊಂಡಿರ್ತಾನೆ ಹನುಮಂತ. ಹಿಂದ್ಗಡೆಯಿಂದ ಜಾಂಬವಂತ ಬಂದು ಹೆಗಲ ಮೇಲೆ ಕೈ ಇಡ್ತಾನೆ. ನೀನೆಲ್ಲ ಮರ್ತೋಗಿದ್ದೀಯಾ ಅಲ್ವಾ ಅಂತ ಕೇಳ್ತಾನೆ. ನಾನು ಮರ್ತೋಗಿದ್ದೀನ? ಏನು? ಚಿಕ್ಕ ವಯಸ್ಸಲ್ಲಿ ನೀನು ಸೂರ್ಯನ ನುಂಗೋಕೆ ಹೋಗಿದ್ದು, ಆಗ ಇಂದ್ರ ವಜ್ರಾಸ್ತ್ರವನ್ನ ಬಳಸಿದ್ದು, ನೀನು ನೆಲಕ್ಕೆ ಬಿದ್ದಿದ್ದು, ನಿಮ್ಮಪ್ಪ ನಿನ್ನ ಪಾತಾಳ ಲೋಕಕ್ಕೆ ಕರ್ಕೊಂಡು ಹೋಗಿದ್ದು, ಅಲ್ಲಿ ದೇವತೆಗಳೆಲ್ಲ ಬಂದು ನಿನಗೆ ವರಗಳನ್ನ ಕೊಟ್ಟಿದ್ದು ಎಲ್ಲ ಮರ್ತು ಹೋಗಿದ್ದೀಯಾ ಅಲ್ವಾ ಅಂತ ಜ್ಞಾಪಕ ಬರುತ್ತೆ ಒಂದೊಂದೇ ಹನುಮಂತಂಗೆ. ಅವನ ಮೇಲೆ ಅವನಿಗೆ ನಂಬಿಕೆ ಬರುತ್ತೆ. ಬೆಳೀತಾ ಹೋಗ್ತಾನೆ. ಆಗ ಇಡೀ ವಾನರ ಸೈನ್ಯ ಬಂದು ಉಗೆ ಉಗೆ ಅನ್ನೋಕೆ ಶುರು ಮಾಡ್ತಾರೆ. ಆಗ ಒಂದು ಹಾರ್ತಾನೆ, ಲಂಕೆಗೆ ಹೋಗ್ತಾನೆ. ನಾವೆಲ್ಲ ಹನುಮಂತಾನೆ. ನಮ್ಮಲ್ಲಿರೋ ಶಕ್ತಿಗಳ ಮೇಲೆ ನಮಗೆ ನಂಬಿಕೆ ಇರೋದಿಲ್ಲ ಅಥವಾ ಅರಿವಿರೋದಿಲ್ಲ. ನಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲದೆ ನಾವು ಬೆಳೆಯೋಕೆ ಸಾಧ್ಯ ಇಲ್ಲ. ನಮ್ಮ ಮೇಲೆ ನಮಗೆ ನಂಬಿಕೆ ಹುಟ್ಟಿದ್ರೆ ನಾವು ಬೆಳೆದ ಮೇಲೆ ಎಲ್ಲರೂ ಉಗೆ ಉಗೆ ಅಂತಾರೆ. ನಾನೇ ಜಾಂಬವ ಅಂತ ಅನ್ಕೊಳ್ಳಿ, ನೀವೇ ಹನುಮಂತ. ಲಂಕೆಗೆ ಹೋಗೋಕ್ಕಾಗತ್ತೆ, ಹಾರೋಕ್ಕಾಗತ್ತೆ, ಸೀತೆನ ರಾಮನ್ನ ಒಂದು ಮಾಡೋಕ್ಕಾಗತ್ತೆ. ನಂಬಿಕೆ ಇರಲಿ. ಯೋಚನೆ ಮಾಡಿ.